ಅಲ್ಲಿ ದಾರಿಯಾಗ ಚಿತ್ರದುರ್ಗದಲ್ಲಿ ಟಿಫಿನ್ ಮಾಡೋಣ ಇದ್ದೀವಿ. ಇಲ್ಲಿ ಏನೋ ಓನ್ಲಿ ಇಡ್ಲಿ ಸರ್ ಇದು ಬಿಟ್ಟು ಯಾವುದಿಲ್ಲ ಅಂತಂದು. ಯಾಕಂದರೆ ಸಿಲಿಂಡರ್ ಇಲ್ಲ ಅಂತಾರೆ. ಥ್ರೂಔಟ್ ಎಂಟೈರ್ ದೇಶದಲ್ಲಿ ಆಗ್ಯದ, ಕರ್ನಾಟಕದಲ್ಲಿ ಆಗ್ಯದ. ಇದರ ಈಗಾಗಲೇ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬರೀತಾರೆ, ಮಾತನಾಡಿದ್ದಾರೆ. ಮತ್ತು ಎಲ್ಲ ಕಡೆ ರಾಷ್ಟ್ರದಲ್ಲಿ ಆಗ್ಯದ. ಈಗ ನಾವೇನಾದರೂ ಮಾತಾಡಲಿಕ್ಕೆ ಹೋದರೆ ಮೋದಿ ವಿರುದ್ಧ ಮಾತಾಡಿದ್ರೆ, ಬಟ್ ಜನರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಂತೇಳಿ ನಾವು ಯಾರು ತೊಂದರೆ ಎಲ್ಲ ಬರ್ತದೆ, ನೀವೇನು ಬ್ಲ್ಯಾಕ್ ಮಾರ್ಕೆಟ್ ಮಾಡಬೇಡ್ರ ಅದು ಇದು ಅಂತೇಳಿ ರೈಡ್ ಗೀಡ್ ಮಾಡಿ ಕಂಟ್ರೋಲ್ ಮಾಡುವ ಪರಿಸ್ಥಿತಿ ಬರ್ತದೆ. ಬಟ್ ಇದೆಲ್ಲ ಮೋದಿಯವರು ಟ್ರಂಪ್ನ ಜೊತೆಯಲ್ಲಿ ಭಾಳ ಸ್ನೇಹಿತರಾಗಿದ್ದಾರೆ. ಅದರಲ್ಲಿಂದ ನಮಗೆ ಬಂದಿರತಕ್ಕಂಥ ತೊಂದರೆ ಇವತ್ತು. ಅದು ಮತ್ತೆ ಅದೇ ಸಮಸ್ಯೆ ಅಲ್ಲ. ಇದ್ರೆ ಅವ್ನಿಗೆ ವಿರುದ್ಧವಾಗಿ ಮಾಡಿದ್ರೆ ನಾವು ಬೇರೆ ಕಂಟ್ರಿ ಹೊಡೆದ್ರೆ ನಮಗೆ ರಷ್ಯಾದವರು ಬೇರೆಯವರು ಸಪ್ಲೈ ಮಾಡ್ತಿದ್ರು. ಇವರು ಟ್ರಂಪ್ನ ಭಾಳ ಹಬ್ಕೊಂಡು ಭಾಳ ದೋಸ್ತರಾಗಿದ್ದಾರೆ. ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಮ್ಮ ದೇಶವನ್ನು. ಇಲ್ಲ, ಇರಾನ್ ಪ್ರಶ್ನಲ್ಲಿ ಈಗ ಮೇಜರ್ ಇರ್ತಕ್ಕಂಥದ್ದು ಅಮೇರಿಕ, ಹೌದಾ, ಮತ್ತು ರಷ್ಯಾ, ಚೈನಾ ಬೇರೆ ಇದ್ದಾವೆ. ಈಗ ನಾವು ಏನಂದರೆ ಇಲ್ಲಿವರೆಗೂ ಇದು ಕಾಂಗ್ರೆಸ್ ಪಕ್ಷ ಇದ್ದಾಗ ಅಮೆರಿಕಾದವ್ರ ಜೊತೆಯಲ್ಲಿ ಹಂಗೆ ಇದ್ವಿ, ನಾವು ರಷ್ಯಾದವ್ರ ಜೊತೆಯಲ್ಲಿ ಹಂಗೆ ಇದ್ವಿ. ದೇಶದಲ್ಲಿ ಎಲ್ಲ ಎಕ್ಸೆಪ್ಟ್ ಚೈನಾ, ಪಾಕಿಸ್ತಾನ ಬಿಟ್ಟರೆ ಎಲ್ಲ ಕಡೆ ನಾವು ಸಮಾನವಾಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವ್ರಿಗೆ ಟ್ರಂಪ್ನ ಜೊತೆಯಲ್ಲಿ ಭಾಳ ಅಮಲು ಮಾಡ್ಕೊಂಡು ಅವರು ಎಲೆಕ್ಷನ್ನಲ್ಲಿ ಸಹಿತ ಹೋಗಿ ಎಲ್ಲ ಭಾರತೀಯರ ವೋಟೆಲ್ಲ ಹಾಕ್ಸ್ಲಿಕ್ಕೆ ಹೋಗಿ ಕೈ ಮೇಲಿಸಿ ಅವ್ರಿಗೆ ಭಾಳ ಹಬ್ಬಿಕೊಂಡು ಭಾಳ ನಮ್ಮ ದೋಸ್ತದ ಹೇಳಿ ಅವ್ರು ಎಲೆಕ್ಷನ್ ಮಾಡಿ ಬಂದರು ಅವರು. ಅದು ಇವತ್ತು ರಿಯಾಕ್ಷನ್ ಕಾಣ್ತಾ ಇದೆ. ಆವತ್ತಿದ್ದಾಗ ನಮ್ಮ ವಿದೇಶ ಪಾಲಿಸಿ ಯಾವ ರೀತಿ ಇತ್ತು ಆ ರೀತಿ ಇತ್ತಂದರೆ ಈ ಪರಿಸ್ಥಿತಿ ನಮಗೆ ಬರ್ತಿದ್ದಿಲ್ಲ ಅಂತ ನಮ್ಮ ವಿಶ್ವಾಸ. ಅಲ್ಲಿ ದಾರಿಯಾಗ ಚಿತ್ರದುರ್ಗದಲ್ಲಿ ಟಿಫಿನ್ ಮಾಡೋಣ ಇದ್ದೀವಿ. ಇಲ್ಲಿ ಏನೋ ಓನ್ಲಿ ಇಡ್ಲಿ ಸರ್ ಇದು ಬಿಟ್ಟು ಯಾವುದಿಲ್ಲ ಅಂತಂದು. ಯಾಕಂದರೆ ಸಿಲಿಂಡರ್ ಇಲ್ಲ ಅಂತಾರೆ. ಥ್ರೂಔಟ್ ಎಂಟೈರ್ ದೇಶದಲ್ಲಿ ಆಗ್ಯದ, ಕರ್ನಾಟಕದಲ್ಲಿ ಆಗ್ಯದ. ಇದರ ಈಗಾಗಲೇ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬರೀತಾರೆ, ಮಾತನಾಡಿದ್ದಾರೆ. ಮತ್ತು ಎಲ್ಲ ಕಡೆ ರಾಷ್ಟ್ರದಲ್ಲಿ ಆಗ್ಯದ. ಈಗ ನಾವೇನಾದರೂ ಮಾತಾಡಲಿಕ್ಕೆ ಹೋದರೆ ಮೋದಿ ವಿರುದ್ಧ ಮಾತಾಡಿದ್ರೆ, ಬಟ್ ಜನರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಂತೇಳಿ ನಾವು ಯಾರು ತೊಂದರೆ ಎಲ್ಲ ಬರ್ತದೆ, ನೀವೇನು ಬ್ಲ್ಯಾಕ್ ಮಾರ್ಕೆಟ್ ಮಾಡಬೇಡ್ರ ಅದು ಇದು ಅಂತೇಳಿ ರೈಡ್ ಗೀಡ್ ಮಾಡಿ ಕಂಟ್ರೋಲ್ ಮಾಡುವ ಪರಿಸ್ಥಿತಿ ಬರ್ತದೆ. ಬಟ್ ಇದೆಲ್ಲ ಮೋದಿಯವರು ಟ್ರಂಪ್ನ ಜೊತೆಯಲ್ಲಿ ಭಾಳ ಸ್ನೇಹಿತರಾಗಿದ್ದಾರೆ. ಅದರಲ್ಲಿಂದ ನಮಗೆ ಬಂದಿರತಕ್ಕಂಥ ತೊಂದರೆ ಇವತ್ತು. ಅದು ಮತ್ತೆ ಅದೇ ಸಮಸ್ಯೆ ಅಲ್ಲ. ಇದ್ರೆ ಅವ್ನಿಗೆ ವಿರುದ್ಧವಾಗಿ ಮಾಡಿದ್ರೆ ನಾವು ಬೇರೆ ಕಂಟ್ರಿ ಹೊಡೆದ್ರೆ ನಮಗೆ ರಷ್ಯಾದವರು ಬೇರೆಯವರು ಸಪ್ಲೈ ಮಾಡ್ತಿದ್ರು. ಇವರು ಟ್ರಂಪ್ನ ಭಾಳ ಹಬ್ಕೊಂಡು ಭಾಳ ದೋಸ್ತರಾಗಿದ್ದಾರೆ. ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಮ್ಮ ದೇಶವನ್ನು. ಇಲ್ಲ, ಇರಾನ್ ಪ್ರಶ್ನಲ್ಲಿ ಈಗ ಮೇಜರ್ ಇರ್ತಕ್ಕಂಥದ್ದು ಅಮೇರಿಕ, ಹೌದಾ, ಮತ್ತು ರಷ್ಯಾ, ಚೈನಾ ಬೇರೆ ಇದ್ದಾವೆ. ಈಗ ನಾವು ಏನಂದರೆ ಇಲ್ಲಿವರೆಗೂ ಇದು ಕಾಂಗ್ರೆಸ್ ಪಕ್ಷ ಇದ್ದಾಗ ಅಮೆರಿಕಾದವ್ರ ಜೊತೆಯಲ್ಲಿ ಹಂಗೆ ಇದ್ವಿ, ನಾವು ರಷ್ಯಾದವ್ರ ಜೊತೆಯಲ್ಲಿ ಹಂಗೆ ಇದ್ವಿ. ದೇಶದಲ್ಲಿ ಎಲ್ಲ ಎಕ್ಸೆಪ್ಟ್ ಚೈನಾ, ಪಾಕಿಸ್ತಾನ ಬಿಟ್ಟರೆ ಎಲ್ಲ ಕಡೆ ನಾವು ಸಮಾನವಾಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವ್ರಿಗೆ ಟ್ರಂಪ್ನ ಜೊತೆಯಲ್ಲಿ ಭಾಳ ಅಮಲು ಮಾಡ್ಕೊಂಡು ಅವರು ಎಲೆಕ್ಷನ್ನಲ್ಲಿ ಸಹಿತ ಹೋಗಿ ಎಲ್ಲ ಭಾರತೀಯರ ವೋಟೆಲ್ಲ ಹಾಕ್ಸ್ಲಿಕ್ಕೆ ಹೋಗಿ ಕೈ ಮೇಲಿಸಿ ಅವ್ರಿಗೆ ಭಾಳ ಹಬ್ಬಿಕೊಂಡು ಭಾಳ ನಮ್ಮ ದೋಸ್ತದ ಹೇಳಿ ಅವ್ರು ಎಲೆಕ್ಷನ್ ಮಾಡಿ ಬಂದರು ಅವರು. ಅದು ಇವತ್ತು ರಿಯಾಕ್ಷನ್ ಕಾಣ್ತಾ ಇದೆ. ಆವತ್ತಿದ್ದಾಗ ನಮ್ಮ ವಿದೇಶ ಪಾಲಿಸಿ ಯಾವ ರೀತಿ ಇತ್ತು ಆ ರೀತಿ ಇತ್ತಂದರೆ ಈ ಪರಿಸ್ಥಿತಿ ನಮಗೆ ಬರ್ತಿದ್ದಿಲ್ಲ ಅಂತ ನಮ್ಮ ವಿಶ್ವಾಸ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.